ಬರುತ್ತೆ. ಆಯಿತು ಸಮಯ. ಸೊ ಶಾಸಕರಾದಂತಹ ಚನ್ನಬಸಪ್ಪ ಅವರು ಕೂಡ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣ ಅಂದರೆ ಇನ್ನೇನು 30 ನಿಮಿಷದಲ್ಲಿ ಪಾರ್ಥಿವ ಶರೀರ ಮಂಜುನಾಥ್ ರಾವ್ ಅವರ ಮನೆಯ ಮುಂಭಾಗ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಅವರ ಕುಟುಂಬಸ್ಥರು ಮತ್ತು ಬಂಧು ಮಿತ್ರರು ಎಲ್ಲರೂ ಕೂಡ ಇದೀಗ ಅವರ ಪಾರ್ಥಿವ ಶರೀರ ಬರುವಿಕೆಗಾಗಿ ಕಾದು ಕುಳಿತಿದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಇದೀಗ ಶೋಕ ಸಾಗರದಲ್ಲಿದ್ದಾರೆ. ಅವರಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನು ಸ್ಥಳೀಯ ಶಾಸಕರು ಕೂಡ ಮಾಡ್ತಾ ಇರುವಂಥದ್ದು. ಜಿಲ್ಲಾಡಳಿತದಿಂದಲೂ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಈಗಾಗಲೇ ಶಿವಮೊಗ್ಗ ಕೂಡ ಬಂದ್ ಮಾಡಿದೆ. ಅರ್ಧ ದಿನಗಳ ಕಾಲ ಬಂದ್ ಮಾಡಲಾಗಿರುವಂಥದ್ದು. ಯಾವುದೇ ವ್ಯಾಪಾರ ವಹಿವಾಟು ಯಾವುದು ಕೂಡ ಆಗ್ತಾ ಇಲ್ಲ. ಅಂಗಡಿ ಮುಂಗಟ್ಟುಗಳೆಲ್ಲವನ್ನ ಕೂಡ ಬಂದ್ ಮಾಡಲಾಗಿರುವಂಥದ್ದು. ಮಂಜುನಾಥ್ ರಾವ್ ಅವರನ್ನು ಈ ರೀತಿಯಾಗಿ ಕಳ್ಕೊಳ್ತೀವಿ ಅಂತ ಹೇಳಿ ಅವರ ಕುಟುಂಬಸ್ಥರು ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಅಚಾನಕ್ ಆಗಿ ಎಲ್ಲವೂ ಕೂಡ ಇದೀಗ ನಡೆದು ಹೋಗಿದೆ. ಸೊ ಹಾಗಾಗಿ ಈಗ ಮುಂದಿನ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇರುವಂಥದ್ದು. ಬ್ರಾಹ್ಮಣ ಸಂಪ್ರದಾಯದಂತೆ ಎಲ್ಲವೂ ಕಾರ್ಯಗಳು ಕೂಡ ಆಗತ್ತೆ. ಅವರ ಅವರ ಒಂದು ಸಂಪ್ರದಾಯ ಜಾಸ್ತಿ ಇದೆ. ಸೊ ಹಾಗಾಗಿ ಸಮಯಗಳು ಕೂಡ ಹೆಚ್ಚು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತದಿಂದ ಒಂದಷ್ಟು ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ನಾವು ನಿಮಗೆ ಈ ಹಿಂದೆ ತೋರಿಸಿದ್ವಿ. ಶಿವಮೊಗ್ಗದಿಂದ ಅಂದರೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಆಂಬ್ಯುಲೆನ್ಸ್ ಮೂಲಕ ಹೇಗೆ ಮೃತದೇಹವನ್ನು ರವಾನೆ ಮಾಡಲಾಗ್ತಾ, ಹೇಗೆ ಕರ್ಕೊಂಡು ಹೋಗ್ತಾ ಇದೆ ಅನ್ನುವಂತಹ ದೃಶ್ಯಾವಳಿಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ನೀಡ್ತಾ ಇದ್ವಿ. ತುಮಕೂರು ದಾಟಿದ ಸಂದರ್ಭದಲ್ಲೂ ಕೂಡ ಅಲ್ಲಿ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿತ್ತು. ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡ್ರು. ಅದಾದ ನಂತರ ಚಿತ್ರದುರ್ಗ ಆದ ನಂತರ ಹಿರಿಯೂರು ತಲುಪಿ ಅದಾದ ನಂತರ ಇದೀಗ ಶಿವಮೊಗ್ಗಕ್ಕೆ ಮೃತದೇಹ ಆಗಮಿಸ್ತಾ ಇರುವಂಥದ್ದು. ಆಂಬ್ಯುಲೆನ್ಸ್ ಮುಖಾಂತರ ಇದೀಗ ಶಿವಮೊಗ್ಗವನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಲುಪಲಿದೆ. ಸೊ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಸೆಕೆಂಡ್ PUC ಎಕ್ಸಾಮ್ ಬರೆದು 94% ಮಾರ್ಕ್ಸ್ ತೆಗೆದುಕೊಂಡು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರ ಆಗಿ ಈ ಒಂದು ಟ್ರಿಪ್ ಮುಗಿಸ್ಕೊಂಡು ಖುಷಿಯಾಗಿ ಬರಬೇಕು ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ನರಮೇಧದ ಕೆಲಸ ಆಗಿ ಪಹಲ್ಗಾಮ್ನಲ್ಲಿ ಆದಂತಹ ದುರಂತದಿಂದ ದಾಳಿಯಿಂದಾಗಿ ಮಂಜುನಾಥ್ ರಾವ್ರವರು ಸಾವನ್ನಪ್ಪಿದ್ರು. ಕೊನೆ ಕ್ಷಣದ ಮಾತುಗಳನ್ನು ಕೂಡ ಆಡೋದಕ್ಕೆ ಚಾನ್ಸೇ ಸಿಕ್ಕಲಿಲ್ಲ ಅಂತ ಹೇಳಿ ಅವರ ಹೆಂಡತಿ ಪಲ್ಲವಿಯವರು ಕೂಡ ಮಾತನಾಡಿದ್ದಾರೆ. ನಮಗೆ ಆಪ್ಷನ್ನೇ ಸಿಗಲಿಲ್ಲ. ನಮಗೆ 1-2 ಸುತ್ತು 3 ಸುತ್ತು ಫೈರ್ ಆಯಿತು. ನಾವೇನೋ ಪಟಾಕಿ ಸಿಡಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ಅಂದ್ಕೊಂಡ್ವಿ. ಬಟ್ ಆದರೆ ಅದು ಪಟಾಕಿ ಎಲ್ಲ ಯಾರೋ ಉಗ್ರರು ದಾಳಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಮಗನಿಗೆ ಹೊಟ್ಟೆ ಹಸಿವಾಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಹೊರಗಡೆ ಬಂದು ಅವನಿಗೇನಾದರೂ ತಿನ್ನೋಕೆ ಕೊಡಿಸೋಣ ಅಂತ ಹೇಳಿ ನಾವು ಪರ್ಚೇಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಡನ್ನಾಗಿ ಫೈರ್ ಆಯಿತು. ಫೈರ್ ಆಗಿದ ತಕ್ಷಣವೇ ಮಂಜುನಾಥ್ ಅವರು ಹಸುನಿಗಿದ್ರು ಅನ್ನೋದನ್ನು ಅವರು ಹೇಳ್ತಾ ಇದ್ದಂತಹ ಒಂದು ವಿಚಾರ ಇದೆಯಲ್ಲ, ಅದು ನಿಜಕ್ಕೂ ಮನಕಲುಕುವಂತಿದೆ. ಒಂದೆರಡು ಮಾತುಗಳು ನಿಜಕ್ಕೂ. ಶಿವಮೊಗ್ಗಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಜುನಾಥ್ ರವರ ಪಾರ್ಥಿವ ಶರೀರ ಆಗಮಿಸಿದೆ. ಆ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ.